ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿದ್ದಂತ ಒಂದು 5-6 ಹುಂಜಗಳನ್ನು ತೋರಿಸ್ತೇನೆ. ಅದೊಂದು ಮ್ಯಾಚ್ ಆಗಿದೆ, ವಿನ್ ಆಗಿದೆ. ಸೊ ಜಾತಿ ಕೆಮ್ಮೆರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪೆರಡಿ ಮೈಪ್ ಅಂತ ಹೇಳ್ತಾರೆ. ಪೆರಡಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಆ ರೀಲ್ಸ್ ಗೆ 100K ವ್ಯೂಸ್ ಆಗಿತ್ತು. ಅವರು 2 ಸಲ ಕಟ್ಟಿದ್ದಾರೆ, ಒಂದೇ ದಿನ 2 ಸಲ ಕಟ್ಟಿದ್ದಾರೆ. 2 ಸಲ ಕೂಡ ವಿನ್ ಆಗಿದೆ. ಸೊ ನೀವು ಜನ ಕೇಳಿದ್ರು, ಬಟ್ ಇದನ್ನ ನಾನು ರೆಡಿ ಕಂಡೀಷನ್ ಇಲ್ಲದಿರುವಾಗಲೇ ಕೊಟ್ಟಿದ್ದೆ. ಯಾಕಂದ್ರೆ ಸೊ ಆ ಹೈಲೈಟ್ ಅಲ್ಲಿ ಎಲ್ಲ ವಿನ್ನಿಂಗ್ ಕೋಲ್ ಇದ್ದು ಕಸ್ಟಮರ್ ಫೀಡ್ಬ್ಯಾಕ್ ಹಾಕಿದ್ದೇನೆ. ಕಸ್ಟಮರ್ ಮೆಸೇಜ್ ಮಾಡಿ ಹೇಳಿದ್ದು ಇರ್ಬೋದು. ಮ್ಯಾಚ್ ಆಗಿದೆ, 2 ಮ್ಯಾಚ್ ಅಲ್ಲಿ ಕೂಡ ವಿನ್ ಆಗಿದೆ. ಸ್ವಲ್ಪ ಕೂಡ ಏಟ್ ಆಗಿದೆ, ವಿನ್ ಆಗಿತ್ತು ಆಲ್ಮೋಸ್ಟ್. ಬಟ್ ಏನೋ ಒಂದು ಸೋಲಿನಿಂದ ಇದು ಕೂಡ ಸರಿಗಾಗಿದೆ. ಫೈನಲಿ ತುಂಬಾ ಸಮಯದ ನಂತರ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು ಲಾಸ್ಟ್ ವಿಡಿಯೋ ಹಾಕಿ. ನಿಮ್ಗೆ ಅಂಕದ ಕೋಲಿ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಅಥವಾ ಅಂಕದ ಕೋಲಿ ಬಗ್ಗೆ ಆಸಕ್ತಿ ಇದ್ರೆ ನೀವು ಈ ವಿಡಿಯೋ ಮಿಸ್ ಮಾಡಬೇಡಿ, ಲಾಸ್ಟ್ ವರೆಗೆ ನೋಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋದಲ್ಲಿ. ನಮ್ಮ ಮನೆಯಲ್ಲಿದ್ದಂತ ಒಂದು 5-6 ಹುಂಜಗಳನ್ನು ತೋರಿಸ್ತೇನೆ. ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಅದರದ್ದು ರಿಸಲ್ಟ್ ಕೂಡ ಹೇಳ್ತೇನೆ ಹಾಗೇನೆ. ಮತ್ತೆ ಯಾವ ಜಾತಿ ಮತ್ತೆ ಕಲರ್ ನೋಡಿ ಹೇಗೆ ಜಾತಿ ಫೈಂಡ್ ಔಟ್ ಮಾಡುದು ಅಂತ ಕೂಡ ಹೇಳ್ತಾನೆ ಈ ವಿಡಿಯೋ. ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಎಲ್ಲ ನಾನು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಸೊ ಮಾನಿಟೈಸೇಷನ್ ಕೂಡ ಆಗಿತ್ತು ಯೂಟ್ಯೂಬ್. ನಾನು ಕೋಲಿಗಳ ಬಗ್ಗೆ ಆಗಿರ್ಬೋದು, ಚಿಕ್ಸ್ ಬಗ್ಗೆ ಆಗಿರ್ಬೋದು ಎಲ್ಲ ಡೀಟೇಲ್ ಆಗಿ ತೋರಿಸ್ತಿದ್ದೆ. ಏನಾದ್ರು ಚಿಕ್ಸ್ ಏನೋ ಸತ್ತೋಯ್ತು ಅಂದ್ರೆ ಅದು ಏನ್ ರೀಸನ್ ಗೆ ಸತ್ತೋಯ್ತು, ಹಾಗೆ ಅದಕ್ಕೆ ಏನ್ ಮೆಡಿಸಿನ್ ಮಾಡಿದೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದೆ. ಸೊ ಹೀಗೆ ತೋರಿಸುವಾಗ ಅದು ಎನಿಮಲ್ ಕ್ರೂಯಲ್ಟಿ, ಎನಿಮಲ್ ವಯಲೇಷನ್ ಗೆ ಬಂತು ಅಂತ ಹೇಳಿ ನನ್ನ ಮಾನಿಟೈಸೇಷನ್ ತೆಗ್ದಿದ್ರು ಯೂಟ್ಯೂಬ್. ಸೊ ಹಾಗೆ ತೆಗ್ದ ಕಾರಣ ಇಷ್ಟು 2 ತಿಂಗಳು ಗ್ಯಾಪ್ ಆಯ್ತು. ಸೊ ಈಗ ವಾಪಸ್ ಅಪ್ಲೈ ಮಾಡಿ ಈಗ ಸರಿಯಾಗಿದೆ ಯೂಟ್ಯೂಬ್. ಸೊ ಈಗ ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮ್ಮ ಹತ್ರ ಕೇಳೋದಿಷ್ಟೇ, ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೇನೆ ಸೇಮ್ ಸಪೋರ್ಟ್ ಇನ್ನು ಮುಂದೆ ಕೂಡ ಮಾಡಬೇಕು. ನೀವು ಹಿಂದಿನ ಹಾಗೇನೆ ಸಪೋರ್ಟ್ ಈಗಲೂ ಕೂಡ ಮಾಡ್ತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ಸೊ ನಂಗೆ ಕೂಡ ಗೊತ್ತಾಗುತ್ತೆ. ಸೊ ನಾನು ಕೂಡ ಇಂಪ್ರೂವ್ ಮಾಡಬಹುದು. ಸೊ ಓಕೆ, ಈಗ ನಾವು ಫೈನಲಿ ನಮ್ಮ ಮೈನ್ ವಿಡಿಯೋ ಪರ್ಪಸ್ ಬಗ್ಗೆ ನೋಡುವ. ವಿಡಿಯೋದ ಪರ್ಪಸ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಕೆಲವು ಅಂಕದ ಕೋಲಿಗಳನ್ನು ತೋರಿಸ್ತೇನೆ ನಮ್ಮ ಮನೆದ್ದು, ಹಾಗೇನೆ ಅದರ ರಿಸಲ್ಟ್ ಕೂಡ ಹೇಳ್ತೇನೆ ಅಂತ. ಹಾಗೇನೆ ಅದರ ಜೊತೆಗೆ ಕಲರ್ ನೋಡಿ ಹೇಗೆ ಜಾತಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತೇನೆ. ಕೋಲಿದ್ದು ಜಾತಿ ಬಗ್ಗೆ ನೋಡುದಾದ್ರೆ ನೀವು ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದ್ ತರ ಅದಕ್ಕೆ ಜಾತಿ ಹೆಸರು ಇರ್ತಾರೆ. ಸೊ ಈಗ ನಮ್ದು ಮಂಗಳೂರು. ಸೊ ನಮ್ಮ ಮಂಗಳೂರಲ್ಲಿ ಒಂದು ಹೇಳಿದ್ರೆ ಉಡುಪಿಯಲ್ಲಿ ಇನ್ನೊಂದ್ ತರ ಹೇಳ್ತಾರೆ. ಹಾಗೇನೆ ಕುಂದಾಪುರ ಸೈಡ್ ಇನ್ನೊಂದ್ ತರ ಹೇಳ್ತೇನೆ. ಹಾಗೇನೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಆ ಕೋಳಿಗಳಿಗೆ ಬೇರೆ ಬೇರೆ ಜಾತಿ ಹೆಸರು ಹೇಳ್ತಾರೆ. ಎಕ್ಸಾಂಪಲ್ಗೆ ಹೇಳ್ತೇನೆ, ನಮ್ಮಲ್ಲಿ ಬಿಲ್ಲಿ ಕೋಳಿ ಇದ್ರೆ ನಮ್ಮಲ್ಲಿ ಮಂಗಳೂರಲ್ಲಿ ಅದನ್ನು ಬೊಲ್ಲೆ ಅಂತ ಹೇಳ್ತಾರೆ. ಅದೇ ಉಡುಪಿ ಸೈಡ್ ನೋಡಿದ್ರೆ ನೀವು ಅದಕ್ಕೆ ಕೊರಂಗ ಅಂತ ಹೇಳ್ತಾರೆ. ಸೊ ಕಮೆಂಟ್ ಅಲ್ಲಿ ನೀವು ಹೇಳಿ ನಿಮ್ಮ ಸೈಡ್ ಈ ಕೋಳಿಗಳಿಗೆಲ್ಲ ಯಾವ ಹೆಸರು ಹೇಳ್ತಾರೆ ಅಂತ. ಬಟ್ ನಾನೀಗ ಮಂಗಳೂರು ಸೈಡ್ ಅಲ್ಲಿ ಈ ಕೋಳಿಗಳ ಹೆಸರು ಹೇಗೆ ಹೇಳ್ತಾರೆ ಅಂತ ನಾನು ಹೇಳ್ತೇನೆ. ಇವತ್ತು ಈ ವಿಡಿಯೋದಲ್ಲಿ ತೋರಿಸುವ ಮೊದಲ ಕೋಳಿ ಇದೆ, ಫಸ್ಟ್ ಇದು ಕೋಳಿ ಇದೆ. ಇದು ಹಳದಿ ಕಲರ್ ಕೋಳಿ, ನೀವು ನೋಡಬಹುದು. ಇದು ನಮ್ಮ ಟಾಪ್ ಲೈನ್ ಇದು ಕೋಳಿ. ಈ ಕೋಳಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಬೆದ್ರ ಸೈಡ್ ಸೋಲ್ಡ್ ಔಟ್ ಆದದ್ದು. ಹಾಗೆ ಇದನ್ನು ಕಟ್ಟಿದ್ದಾರೆ. ಇದಕ್ಕೆ ಒಂದು ಮ್ಯಾಚ್ ಆಗಿದೆ, ವಿನ್ ಆಗಿದೆ. ಸೊ ಇದದ್ದು ನಾವು ಪಾಸಿಟಿವ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ನೀವು ಈ ಕೋಳಿದು ಶೇಪ್ ನೋಡಬಹುದು, ಹಾಗೇನೆ ಕೊಟ್ಟು ನೋಡಬಹುದು. ಭಾರಿ ಚಂದದ ಕೋಳಿ. ಈ ಅಂಕದ ಕೋಳಿಯ ವೆಯ್ಟ್ ನೋಡುದಾದ್ರೆ 2,800 ರಿಂದ 3 kg ವರೆಗೆ ಇತ್ತು. ಕೋಳಿದು ಹೈಟ್ ಕೂಡ ಒಳ್ಳೆ ಡೀಸೆಂಟ್ ಹೈಟ್ ಇತ್ತು. ಹಾಗೇನೆ ಫೈಟ್ ಕೂಡ ತುಂಬಾ ಚಂದ ಇತ್ತು. ಕೋಳಿದು ಏಜ್ ನೋಡುದಾದ್ರೆ 1 ವರ್ಷ ಅಂದ್ರೆ ಒಂದು 11 ತಿಂಗಳಿಂದ 12 ತಿಂಗಳು ಆಗಿತ್ತು. ಮತ್ತೆ ಕೋಳಿದು ಕಲರ್ ಹಾಗೇನೆ ಜಾತಿ ನೋಡುದಾದ್ರೆ ಇದಕ್ಕೆ ನಾವು ಈ ಕೋಳಿಗೆ ನಾವು ಜಾತಿ ಕೆಮ್ಮೆರ್ ಅಂತ ಹೇಳ್ತೇವೆ. ಕೋಲಿದ್ದು ಜಾತಿ ಕೆಮ್ಮೆರ್ ಜಾತಿ. ಇದಕ್ಕೆ ನಾವು ಜಾತಿ ಕೆಮ್ಮೆರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಕೆಮ್ಮೆರಲ್ಲಿ ಸಹ ಬೇರೆ ಬೇರೆ ಟೈಪ್ ಬರ್ತದೆ, ಬೇರೆ ಬೇರೆ ತರದ ಕೆಮ್ಮೆರೆ ಕೋರಿ ಬರ್ತದೆ. ಆದ್ರೆ ಇದಕ್ಕೆ ಜಾತಿ ಕೆಮ್ಮೆರ್ ಅಂತ ಹೇಳ್ತೇವೆ, ಯಾಕಂದ್ರೆ ಅದು ಕೆಮ್ಮೆರಲ್ಲಿ ಪರ್ಫೆಕ್ಟ್ ಆಗಿರ್ತದೆ ಕೆಮ್ಮೆರೆ. ಇದು ಪ್ಯೂರ್ ಕೆಮ್ಮೆರೆ ನೋಡಿ, ಹಳದಿ ಬಣ್ಣ ಇದೆ. ಹಾಗೇನೆ ಅದಕ್ಕೆ ಮಿಕ್ಸ್ಡ್ ಕಲರ್ ಇದೆ. ಕಪ್ಪು ಇರ್ಬೋದು, ಬಿಳಿ ಇರ್ಬೋದು, ಕೆಂಪು ಇರ್ಬೋದು, ಎಲ್ಲ ಮಿಕ್ಸ್ಡ್ ಕಲರ್ ಇದೆ. ಸೊ ಇದಕ್ಕೆ ನಾವು ಜಾತಿ ಕೆಮ್ಮೆರ್ ಅಂತ ಹೇಳ್ತೇವೆ. ಜಾತಿ ನೋಡುದು ಹಾಗೆ. ಈ ಅಂಕದ ಕೋಳಿ ಬಗ್ಗೆ ಇಷ್ಟೇ. ಇನ್ನು ನೆಕ್ಸ್ಟ್ ಕೋಳಿ ಬಗ್ಗೆ ನೋಡುವ. ನೆಕ್ಸ್ಟ್ ಇದು ಕೋಳಿ ಇದೆ. ಈ ಕೋಳಿ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೇನೆ ನಾನು. ಇದು ಕೂಡ ಸೋಲ್ಡ್ ಔಟ್ ಆಗಿದೆ. ಮತ್ತೆ ಇದಕ್ಕೆ ಕೂಡ ಒಂದು ಮ್ಯಾಚ್ ಆಗಿದೆ, ವಿನ್ ಆಗಿದೆ. ಈ ಕೋಲಿದು ಕಲರ್ ನೋಡುದು ನೀವು, ಕಪ್ಪು ಕಲರ್ ಇದೆ. ಹಾಗೇನೆ ನೀವು ಅದರ ಕುತ್ತಿಗೆ ಸೈಡ್ ನೋಡಿದ್ರೆ ಬೇರೆ ಕಲರ್ ಇದೆ. ಸೊ ಈ ಕಲರ್ ಗೆ ನಾವು ಪೆರಡಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ನಾವು ಪೆರಡಿ ಮೈಪ್ ಅಂತ ಹೇಳ್ತೇವೆ. ಪೆರಡಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಮಂಗಳೂರು ಸೈಡ್ ನವರಿಗೆಲ್ಲ ಗೊತ್ತಿರ್ಬೋದು, ಬೇರೆಯವರಿಗೆ ಗೊತ್ತಿಲ್ಲ. ಬಟ್ ಪೆರಡಿಂಗ್ ಅಂದ್ರೆ ಸ್ವಲ್ಪ ಫೇಮಸ್, ಅದಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಪೆರಡಿಂಗ್ ಗೆ. ಈ ಕೋಳಿಯನ್ನು ನಾನು ಪ್ಯೂರ್ ಪೆರಡಿಂಗ್ ಅಂತ ಹೇಳುದಿಲ್ಲ, ಬಟ್ ಸ್ಟಿಲ್ ಇದು ಪೆರಡಿ ಮೈಪ್. ಇದರ ಕೊಟ್ಟು ನೋಡಬಹುದಾದ್ರೆ ನೀವು, ಈ ಕೊಟ್ಟಿಗೆ ನಾವು ಶಾಸ್ತ್ರ ಕೊಟ್ಟು ಅಂತ ಹೇಳ್ತೇವೆ. ಈ ತರದ ಕೊಟ್ಟಿದ್ರೆ ತುಂಬಾ ಲಕ್ ಜಾಸ್ತಿ, ಅಂದ್ರೆ ವಿನ್ ಆಗುವ ಚಾನ್ಸ್ ಜಾಸ್ತಿ ಇರ್ತದೆ ಈ ತರದ ಕೊಟ್ಟಿಗೆ. ಈ ಕೋಳಿ ಕೂಡ ಸೋಲ್ಡ್ ಆಗಿದೆ, ವಿನ್ ಆಗಿದೆ ಅಂತ ಹೇಳಿದೆ. ಸೊ ಈ ಕೋಳಿಯನ್ನು ಸೇಲಿಗೆ ಹಾಕುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಹಾಕಿದೆ ಈ ಕೋಳಿ ಸೇಲಿಗಿದೆ ಅಂತ. ಆ ರೀಲ್ಸ್ ಗೆ 100K ವ್ಯೂಸ್ ಆಗಿತ್ತು. ಈಗ ಕೂಡ ಇದೆ, ನೀವು ಹೋಗಿ ಚೆಕ್ ಮಾಡಿ. ಈ ಕೋಳಿ ಸೋಲ್ಡ್ ಔಟ್ ಆದದ್ದು ಬಂಟ್ವಾಳ ಸೈಡ್. ಸೊ ಅವರು ತಗೊಂಡ ಒಂದು 2-3 ದಿನದಲ್ಲೇ ಕಟ್ಟಿದ್ದಾರೆ ಈ ಕೋಳಿಯನ್ನು. ಈ ಕೋಳಿ ವೆಯ್ಟ್ ನೋಡುದಾದ್ರೆ ನೀವು 2,700 ರಿಂದ 2,800 ವರೆಗೆ ವೆಯ್ಟ್ ಇತ್ತು ಈ ಕೋಳಿ. ಹಾಗೇನೆ ಈ ಕೋಳಿದು ಏಜ್ ನೋಡುದಾದ್ರೆ 1 ಇಯರ್ ಅಂದ್ರೆ 12 ತಿಂಗಳಿಂದ 13 ತಿಂಗಳವರೆಗೆ ಆಯ್ತು ಈ ಕೋಳಿ. ಇದ್ರ ನಾವು ಜಾತಿಯನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಕಪ್ಪು ಕಲರ್ ಇದ್ರೆ ಕಪ್ಪು ಮತ್ತೆ ಸ್ವಲ್ಪ ಬಿಳಿ ತರ ಮಿಕ್ಸ್ ಇದ್ರೆ ಅದಕ್ಕೆ ಮೈಪ್ ಅಂತ ಹೇಳ್ತೇವೆ ನಾವು. ಹಾಗೇನೆ ಇದರಲ್ಲಿ ಕಪ್ಪು ಹಾಗೇನೆ ಬಿಳಿ ಸುವಿದೆಲ್ಲ ಅದು ಸ್ವಲ್ಪ ಕಲರ್ ಚೇಂಜ್. ಈ ತರ ಸುವಿದ್ರೆ ನೋಡ್ಕೊಳ್ಳಿ, ಈ ತರ ಸುವಿದ್ರೆ ಅದಕ್ಕೆ ನಾವು
ಪೆರಡಿ ಅಂತ ಹೇಳುದು. ಈ ಕೋಳಿ ಕಲ್ಲರ್ ಅನ್ನು ಯಾವ ದಿನ ಕಟ್ಬೋದು ಅಂತ ಹೇಳಿದ್ರೆ ಕಪ್ಪು ಕಲ್ಲರ್ಗೆ ಇರುವ ಹೊತ್ತು ಈ ಕೋಲಿಯನ್ನು ಕಟ್ಬೋದು. ಯಾಕಂದ್ರೆ ಕಪ್ಪು ಜಯ ಇರುವ ಹೊತ್ತು ಈ ಕೋಲಿಯನ್ನು ಕಟ್ಲಿಕ್ಕೆ, ಯಾಕಂದ್ರೆ ಇದು ಕಪ್ಪು ಕಲ್ಲರ್. ಈ ಕೋಲಿ ತುಂಬಾ ಜನಕ್ಕೆ ಫೇವರೇಟ್. ನಿಮ್ಗೆ ಕೂಡ ಫೇವರೇಟ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ ಈ ಕೋಲಿ ಇಷ್ಟ ಆಯ್ತಾ ಅಂತ ಇಲ್ವಾ ಅಂತ. ಈ ಕೋಲಿಗೆ ಕಸ್ಟಮರ್ ಇಂದ ಒಳ್ಳೆ ಫೀಡ್ಬ್ಯಾಕ್ ಇತ್ತು, ಯಾಕಂದ್ರೆ ಇದು ಸಿಂಗಲ್ ಫ್ಲೈ ಅಲ್ಲಿ ವಿನ್ ಆಗಿದೆ ಕೋಳಿ ಅದಕ್ಕೆ. ಸೊ ಈಗ ನೆಕ್ಸ್ಟ್ ಕೋಳಿ ನೋಡುವ. ನೆಕ್ಸ್ಟ್ ಕೋಳಿ ನೋಡುದಾದ್ರೆ ಈ ಕೋಳಿ, ಇದಕ್ಕೆ ನಾವು ಉರಿ ಅಂತ ಹೇಳ್ತೇವೆ, ಕೆಂಪು ಉರಿ. ಫುಲ್ ಕರೆಕ್ಟ್ ಆಗಿ ಹೇಳುದಾದ್ರೆ ಬೊಲ್ಕತ್ತಿ ಇರುವಂತ ಕೆಂಪು ಉರಿ. ಈ ಕೋಳಿ ಕೂಡ ಸೇಲ್ ಆಗಿದೆ. ಇದು ಸೇಲ್ ಆದದ್ದು ನಮ್ಮ ಮ್ಯಾಂಗ್ಳೂರ್ ಸೈಡ್ ಸೇಲ್ ಆದದ್ದು. ಸೊ ಇದನ್ನು ಅವರು 2 ಸಲ ಕಟ್ಟಿದ್ದಾರೆ, ಒಂದೇ ದಿನ 2 ಸಲ ಕಟ್ಟಿದ್ದಾರೆ, 2 ಸಲ ಕೂಡ ವಿನ್. ಸೊ ನೀವು ಇದರ ವೆಯ್ಟ್ ನೋಡುದಾದ್ರೆ 300ರಿಂದ 3.5 kg ವರೆಗೆ ಇತ್ತು. ಇದು ದೊಡ್ಡ ಸೈಜ್ ಇತ್ತು ಕೋಳಿ ಇದು ಆಕ್ಚುಲಿ. ಮತ್ತೆ ಇದಕ್ಕೆ ಜಾತಿ ನಾವು ಯಾಕೆ ಉರಿ ಅಂತ ಹೇಳ್ತೇವೆ ಅಂದ್ರೆ, ಈಗ ಕೆಂಪು ಬಂದ್ರೆ, ಕೆಂಪು ಕಲರ್ ಬಂದು ಈ ತರ ಬಂದ್ರೆ, ಕಪ್ಪು ಕಲರ್ ಎಲ್ಲ ಮಿಕ್ಸ್ ಇದ್ರೆ ಇದಕ್ಕೆ ನಾವು ಉರಿ ಅಂತ ಹೇಳುದು, ಕೆಂಪು ಉರಿ ಅಂತ ಹೇಳುದು. ಹಾಗೆ ಬೊಲ್ಕತ್ತಿ ಅಂತ ಹೇಳಿದೆ. ಬೊಲ್ಕತ್ತಿ ಏನಂದ್ರೆ ಅದರ ಬ್ಯಾಕ್ ಸೈಡ್ ಮುಳ್ಳೆ ಅಂತ ಹೇಳ್ತೇವಲ್ಲ, ಅದರಲ್ಲಿ ಬಿಳಿ ಸುವಿ ಬಂದ್ರೆ, ಫುಲ್ ಕಪ್ಪು ಇದು, ಅದ್ರ ಮಿಡಲ್ ಅಲ್ಲಿ 2-3 ಸುವಿ ಬಿಳಿ ಬಂದ್ರೆ ಅದಕ್ಕೆ ಬೊಲ್ಕತ್ತಿ ಅಂತ ಹೇಳ್ತೇವೆ. ಈ ತರದ ಕಲರ್ ಇರುವ ಕೋಳಿ ತುಂಬಾ ಲಕ್ಕಿ ಅಂತ ಹೇಳುದಾದ್ರೆ ಅದು ಒಳ್ಳೆ ಫೈಟ್ ಮಾಡ್ತದೆ. ಇದು ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ರಿಸಲ್ಟ್ ಒಳ್ಳೇದಿರ್ತದೆ ಅಂತ. ಕೋಳಿ ನಮ್ಗೆ ನೋಡ್ಲಿಕ್ಕೆ ಸಣ್ಣದು ಕಾಣ್ತದೆ, ಯಾಕೆಂದ್ರೆ ಕೋಳಿ ಒಳ್ಳೆ ಹೈಟ್ ಇತ್ತು, ಒಳ್ಳೆ ಹೈಟ್ ಬಾಡಿ ಇತ್ತು. ಸೊ ನೋಡ್ಲಿಕ್ಕೆ ಸ್ವಲ್ಪ ಗಿಡ್ಡ ಕಾಣ್ತದೆ, ಬಟ್ ಫೈಟ್ ತುಂಬಾ ಚಂದ ಇತ್ತು. ಯಾಕೆಂದ್ರೆ ನೀವು ರಿಸಲ್ಟ್ ಎಲ್ಲ ಗೊತ್ತಾಗ್ತದೆ, ಒಂದೇ ದಿನ 2 ಸಲ ವಿನ್ ಆಗಿದೆ. ಕಸ್ಟಮರ್ಗೆ ಒಳ್ಳೆ ಫೀಡ್ಬ್ಯಾಕ್ ಇತ್ತು. ಇನ್ನು ನೆಕ್ಸ್ಟ್ ಕೋಳಿ ನೋಡುವ. ಈ ಕೋಳಿ ನೋಡಿದ್ರೆ ನಿಮ್ಗೆ ಎಲ್ರಿಗೆ ಫೇವ್ರೇಟ್. ಈ ಕೋಳಿ ತುಂಬಾ ಜನ ಕೇಳಿದ್ರು, ಬಟ್ ಇದನ್ನ ನಾನು ರೆಡಿ ಕಂಡೀಷನ್ ಇಲ್ಲದಿರುವಾಗಲೇ ಕೊಟ್ಟಿದ್ದೆ, ಯಾಕಂದ್ರೆ ತುಂಬಾ ಒತ್ತಾಯ ಮಾಡಿ ತಗೊಂಡ್ರು. ಇದು ಕೂಡ ಒಂದು ಮ್ಯಾಚ್ ಆಗಿದೆ, ಫಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆಗಿದೆ. ಬಟ್ ಇದು ಕೂಡ ಸ್ವಲ್ಪ ಜಾಸ್ತಿ ಪೆಟ್ಟಾದ ಕಾರಣ ಇದು ಕೂಡ ಸತ್ತೋಯ್ತು. ಬಟ್ ವಿನ್ ಆಗಿದೆ. ವಿನ್ ಆದ ನಂತರ ಇದು ಸತ್ತೋಯ್ತು. ಈ ಕಲ್ಲರ್ ಇದ್ದು ಕೋಳಿಗೆ ತುಂಬಾ ಜನರು ತುಂಬಾ ಟೈಪ್ ಇದು ನೇಮ್ ಇರ್ತಾರೆ. ಕೆಲವರು ಹೇಳ್ತಾರೆ ಕೆಂಪು ಪಂಚನಿ ಅಂತ, ಕೆಲವರು ಹೇಳ್ತಾರೆ ಗುಲಿಗ ಪಂಚನಿ ಅಂತ. ತುಂಬಾ ಕಲರ್ ಅಲ್ಲಿ ತುಂಬಾ ಜಾತಿ ಹೆಸರು ಹೇಳ್ತಾರೆ ಈ ಕಲರ್ಗೆ. ಈ ಕಲರ್ ಕೋಳಿಗೆ ನೀವು ಎಂತ ಹೇಳ್ತೀರಿ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ. ಹಾಗೇನಿದ್ರೆ ಮುಳ್ಳೆ ನೋಡ್ಬೋದು ನೀವು ಎಷ್ಟು ಉದ್ದಿದೆ ಅಂತ. ತುಂಬಾ ಟಾಪ್ ಇತ್ತು ಈ ಕೋಳಿ ನೋಡ್ಲಿಕ್ಕೆ, ಲುಕ್ ಅಲ್ಲಿ ಆಗಿರ್ಬೋದು, ಹಾಗೇನಿದ್ರ ಶೇಪ್ ಅಲ್ಲಿ, ಕಲರ್ ಅಲ್ಲಿ, ಫೈಟ್ ಅಲ್ಲಿ ಎಲ್ಲ ಟಾಪ್ ಇತ್ತು. ವೆಯ್ಟ್ ಕೂಡ ಹಾಗೇನೆ 3 kg ವರೆಗೆ ಇತ್ತು ಈ ಕೋಳಿ. ಹಾಗೇನಿದು ಸೋಲ್ಡ್ ಔಟ್ ಆದ 1 ತಿಂಗಳು ಬಿಟ್ಟು ಈ ಕೋಳಿಯನ್ನು ಕಟ್ಟಿದ್ದಾರೆ. ಸೊ ಇದು ಕೂಡ ಮ್ಯಾಚ್ ಪಾಸಿಟಿವ್ ಬಂದಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ಎಲ್ಲ ಹೇಳಿದೆ, ಎಲ್ಲ ಕೋಳಿದು ಮ್ಯಾಚ್ ಪಾಸಿಟಿವ್ ಬಂದಿದೆ ಅಂತ. ಸೊ ನಿಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನನ್ನ ಬಯೋದಲ್ಲಿ ಲಿಂಕ್ ಇದೆ ಇನ್ಸ್ಟಾಗ್ರಾಮ್ ಇದು. ಸೊ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗಿ ಅದರಲ್ಲಿ ಹೈಲೈಟ್ ಅಲ್ಲಿ ವಿನ್ ಅಂತ ಒಂದು ಹೈಲೈಟ್ ಹಾಕಿದ್ದೇನೆ. ಸೊ ಆ ಹೈಲೈಟ್ ಅಲ್ಲಿ ಎಲ್ಲ ವಿನ್ನಿಂಗ್ ಕೋಲಿದ್ದು ಕಸ್ಟಮರ್ ಫೀಡ್ಬ್ಯಾಕ್ ಹಾಕಿದ್ದೇನೆ. ಕಸ್ಟಮರ್ ಮೆಸೇಜ್ ಮಾಡಿ ಹೇಳಿದ್ದು ಇರ್ಬೋದು, ಅಥವಾ ಪಿಕ್ ಸೆಂಡ್ ಮಾಡಿ ಹೇಳಿದ್ದಿರ್ಬೋದು, ಎಲ್ಲವನ್ನು ಹಾಕಿದ್ದೇನೆ ಆ ಹೈಲೈಟ್ ಅಲ್ಲಿ. ಸೊ ಅದರಲ್ಲಿ ನೀವು ನೋಡ್ಬೋದು ವಿತ್ ಪ್ರೂಫ್. ಸೊ ನೆಕ್ಸ್ಟ್ ಕೋಳಿ ನೋಡುವ. ನೆಕ್ಸ್ಟ್ ಕೋಳಿ ಇದೆ. ಇದಕ್ಕೆ ನಾವು ಕುಪ್ಲ ಅಂತ ಹೇಳ್ತೇವೆ. ಇದು ಜಾತಿ ಕುಪ್ಲ ಕೋಳಿ. ಇದು ನೋಡ್ಲಿಕ್ಕೆ ಸೈಜ್ ಸ್ವಲ್ಪ ಚಿಕ್ಕದು, ಬಟ್ ಫೈಟ್ ಮಾತ್ರ ತುಂಬಾ ಒಳ್ಳೇದಿತ್ತು. ಈ ಕೋಳಿ ಸೋಲ್ಡ್ ಔಟ್ ಆದದ್ದು ಪಾಣೆ ಮಂಗಳೂರಿಗೆ. ಸೊ ಇದರ ಜೊತೆ ಇನ್ನೊಂದು ಕೂಡ ತಗೊಂಡಿದ್ರು, ಇನ್ನೊಂದು ಕೆಮ್ಮೆರ್ ಇತ್ತು. ಸೊ ಅದನ್ನು ಕೂಡ ಒಟ್ಟಿಗೆ ತಗೊಂಡಿದ್ರು ಸೇಮ್ ಕಸ್ಟಮರ್. ಬಟ್ ಮ್ಯಾಚ್ ರಿಸಲ್ಟ್ ಇನ್ನು ಕೂಡ ಹೇಳಿಲ್ಲ ಅವರು. ಈಗ ನಾನು ಲಾಸ್ಟ್ ತೋರಿಸಿದ 3 ಕೋಳಿ ಇದೆಲ್ಲ, ಅದು 3 ಕೋಳಿ ಕೂಡ ಸೇಮ್ ಸಟ್ಟಿದ್ದು ಕೋಳಿ, ಒಂದೇ ಒಡೆಪು ಅಂತ ಹೇಳ್ತೇವೆ, ಒಂದೇ ಹೆಂಟೆದ್ದು ಸೇಮ್ ಕೋಳಿ, ಸೇಮ್ ಸಟ್ಟಿದ್ದು ಕೋಳಿ ಇದು 3 ಕೂಡ. ಇದರದ್ದು ವೆಯ್ಟ್ ಕಮ್ಮಿ, 2,700ರಿಂದ 2,800ವರೆಗೆ ವೆಯ್ಟ್ ಇತ್ತು. ಸೊ ನೆಕ್ಸ್ಟ್ ಕೋಳಿ ನೋಡೋದಾದ್ರೆ ಇದು ನಮ್ದು. ನೀವು ಈ ಕೋಳಿಯನ್ನು ತುಂಬಾ ಸಲ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ನೋಡಿರ್ಲಿಲ್ಲ ಅಂದ್ರು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ವಿಡಿಯೋ ಹಾಕ್ತಾನೆ ಇರ್ತೇನೆ ನಾನು. ಇದಕ್ಕೆ ಆಲ್ರೆಡಿ 2 ಮ್ಯಾಚ್ ಆಗಿದೆ, ಮನೆಯಲ್ಲೇ ಇದೆ. ಸೊ ಇದನ್ನು ನಾವೇ ಕಟ್ಟುದು. 2 ಮ್ಯಾಚ್ ಆಗಿದೆ, 2 ಮ್ಯಾಚ್ ಅಲ್ಲಿ ಕೂಡ ವಿನ್ ಆಗಿದೆ. ಸೊ ಈಗ ಸ್ವಲ್ಪ ಸೆಕೆಂಡ್ ಮ್ಯಾಚ್ ಅಲ್ಲಿ ಸ್ವಲ್ಪ ದೊಡ್ಡ ಏಟ್ ಆದ ಕಾರಣ ಅದನ್ನು ಎಲ್ಲ ಹೊಲ್ಲಿ ಎಲ್ಲ ಇದು ರೆಡಿ ಮಾಡಿದ್ವಿ. ಸೊ ಈಗ ಅದು ರೆಡಿ ಆಗಿದೆ, ಇನ್ನೊಂದ್ಸಲ ಮ್ಯಾಚ್ ಗೆ ರೆಡಿ ಆಗಿದೆ. ಈಗ ಕೋಲಿದು ಸೈಜ್ ಸಣ್ಣದು, ತುಂಬಾ ಸಣ್ಣದು, ಒಂದು 2.5 kg ಇರ್ಬೋದು ಅಷ್ಟೇ. ಬಟ್ ಕಲರ್ ಹಾಗೇನೆ ಫೈಟ್ ತುಂಬಾ ಚಂದ ಇದೆ ಈ ಕೋಲಿದ್ದು. ಒಳ್ಳೆ ವಿನ್ನಿಂಗ್ ಲೈನೇಜಿನ ಹೆಂಟೆದ್ದು ಮರಿ ಇದು. ಸೊ ಫೈಟ್ ಕೂಡ ತುಂಬಾ ಒಳ್ಳೇದಿತ್ತು. ಈ ಹುಂಜದ 2 ರಿಸಲ್ಟ್ ಕೂಡ ಹೈಲೈಟ್ ಅಲ್ಲಿ ಹಾಕಿದ್ದೇನೆ, ಇನ್ಸ್ಟಾಗ್ರಾಮ್ ಹೈಲೈಟ್ ಅಲ್ಲಿ ಹಾಕಿದ್ದೇನೆ, ವಿತ್ ಫೋಟೋ ಹಾಕಿದ್ದೇನೆ 2 ರಿಸಲ್ಟ್. ಈ ಕೋಳಿ ಕೂಡ ಹಾಗೇನೆ, ಇದು ಕೂಡ ನಮ್ಮ ಮನೆಯಲ್ಲಿದೆ. 2 ಮ್ಯಾಚ್ ಆಗಿದೆ, ಬಟ್ 3ನೇ ಮ್ಯಾಚ್ ಅಲ್ಲಿ ಇದು ಸರಿಕಾಗಿದೆ, ಸಮಕ್ಕೆ ಆಗಿದೆ. ಯಾಕಂದ್ರೆ 3ನೇ ಮ್ಯಾಚ್ ಅಲ್ಲಿ ಕೂಡ ಆಲ್ಮೋಸ್ಟ್ ವಿನ್ ಆಗಿತ್ತು, ಬಟ್ ಎದುರಿದ್ದು ಕೋಳಿ ಸತ್ತೋಗಿತ್ತು. ಬಟ್ ಏನಂದ್ರೆ ಅವತ್ತು ಕಲ್ಲರ್ ಸ್ವಲ್ಪ ನೋಡಿದ್ದು ಆಚೀಚೆ ಆಗಿ, ಅವರು ಕಲ್ಲರ್ ಕಟ್ಟಿದ್ದು ಸ್ವಲ್ಪ ಆಚೀಚೆ ಆಗಿದೆ. ಸೊ ಏನೋ ಒಂದು ಸಣ್ಣ ಏಟ್ ಆಗಿ ಇದು ಕೂಡ ಸತ್ತೋಯ್ತು. ಸೊ ಸರಿಗೆ ಆಗಿದೆ. ವಿನ್ ಆಗಿದ್ದ ಕೋಳಿ ಇದು ಸರಿಗೆ ಆಗಿದೆ. ಸೊ ತುಂಬಾ ಬೇಜಾರಿತ್ತು ಈ ಕೋಳಿ, ಯಾಕೆಂದ್ರೆ ಸ್ವಲ್ಪ ಕೂಡ ಏಟ್ ಆಗಿದೆ, ವಿನ್ ಆಗಿತ್ತು ಆಲ್ಮೋಸ್ಟ್. ಬಟ್ ಏನೋ ಒಂದು ಸೋಲಿನಿಂದ ಇದು ಕೂಡ ಸರಿಗಾಗಿದೆ, ಯಾಕೆಂದ್ರೆ ಅದು ಕಲ್ಲರ್ ಸ್ವಲ್ಪ ಆಚೀಚೆ ಆಗಿತ್ತು. ಹಾಗೆ ಇದರದ್ದು ಕೂಡ ಹೈಲೈಟ್ ಅಲ್ಲಿ ಹಾಕಿದ್ದೇನೆ, 2 ಸಲ ವಿನ್ ಆದದ್ದು, ಸ್ವಲ್ಪ ಕೂಡ ಏಟ್ ಇಲ್ಲದೆ ವಿನ್ ಆಗಿತ್ತು. ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಅಂಕದ ಕೋಳಿ ಮತ್ತೆ ಲಾಸ್ಟ್ ಅಲ್ಲಿ ತೋರಿಸಿದ ಅಂಕದ ಕೋಳಿ 2 ಸೇಮ್ ಒಡೆಪಿದ್ದು, ಅಂದ್ರೆ ಒಂದೇ ಸಟ್ಟಿದ್ದು. ಅದಕ್ಕೆ 2ಕ್ಕೆ ಸಹ ನಾವು ನೀಲೆ ಉರಿಯ ಅಂತ ಹೇಳ್ತೇವೆ. ನೀಲೆ ಉರಿಯ ಅಂತ ಯಾಕೆ ಅಂತ ಹೇಳುದಂದ್ರೆ ಅದರಲ್ಲಿ ನೀಲೆ ಸುವಿದೆ, ಹಾಗೇನೆ ಕುತ್ತಿಗೆ ಹತ್ರ ನೋಡಿದ್ರೆ ಕೆಂಪು ಸುವಿದೆ. ಸೊ ಇದಕ್ಕೆ ನಾವು ಕಪ್ಪು ಉರಿ ಅಂತ ಸಹ ಹೇಳ್ತೇವೆ, ನೀಲು ಉರಿ ಅಂತ ಸಹ ಹೇಳ್ತೇವೆ.
ಈ ಕಲರ್ ಇದ್ದು ಕೋಳಿಯನ್ನು ಕಪ್ಪು ಮತ್ತೆ ಕೆಂಪು ಎರಡು ಕಲರ್ ಇರೋದು ಕಟ್ಟಬೇಕು, ಒಳ್ಳೆ ರಿಸಲ್ಟ್ ಕೊಡ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾನು ಆಲ್ರೆಡಿ ಒಂದು 6-7 ಕೋಳಿಗಳನ್ನು ತೋರಿಸಿದೆ, ಹಾಗೆ ರಿಸಲ್ಟ್ ಕೂಡ ಹೇಳಿದೆ, ಹಾಗೇನೆ ಕಲರ್ ಕೂಡ ಹೇಳಿದೆ, ಹಾಗೇನೆ ಯಾವ ಜಾತಿಗೆ ಸೇರ್ತದೆ ಅಂತ ಸಹ ಹೇಳಿದ್ದೇನೆ. ಸೊ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ಹಾಗೇನೆ ಮೊದಲಿನಾಗೇನೆ ಸಪೋರ್ಟ್ ತೋರಿಸಿ. ಇನ್ನು ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ. ವಿಡಿಯೋ ನೋಡಿದ ಎಲ್ಲರೂ ಕೂಡ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 12K ಫಾಲೋವರ್ಸ್ ಆಗಿದ್ದಾರೆ, ಬಟ್ ಯೂಟ್ಯೂಬ್ ಅಲ್ಲಿ ಇನ್ನು ಕೂಡ ಜಸ್ಟ್ 2K ಕೂಡ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಸಪೋರ್ಟ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.